ಬಾಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಮ್ಯಾಚ್ ಡೇ ಗೇಮ್ ನಮ್ಮ CB ಸಪ್ಪಗಾಸ್ ಮುಂಬೈ ಇಂಡಿಯನ್ಸ್. ಇವತ್ತು ಸೈಕ್ ಆಗಿರುತ್ತೆ ಗುರು ಮ್ಯಾಚು. ನೆನ್ನೆ ಹೇಳಿದ್ದೀನಿ ಯಾವ ಟೀಮು ಸ್ಟ್ರಾಂಗ್ ಆಗಿದೆ, ಪ್ಲೇಯಿಂಗ್ 11 ಅನಾಲಿಸಿಸು ಕಂಪ್ಯಾರಿಸನ್ ವಿಡಿಯೋ ನೋಡಿದ್ರೆ ಹೋಪ್ಫುಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಡೀಟೇಲ್ಡಾಗೆ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಆನ್ ಪೇಪರ್ ಮಾಡಿ ಯಾರು ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಇದು 45-55 ಗೇಮ್ ಹೋಗಿರೋ ಯಾರು ಬೇಕಾದರೂ ಗೆಲ್ಬೋದು. ಖಂಡಿತ ಮುಂಬೈ ಬೇಕಾದ್ರೂ ಗೆಲ್ಬೋದು ಆ್ಯಂಡ್ RCBಗೆ ಬೇಕಾದ್ರೂ ಗೆಲ್ಬೋದು. ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಎರಡು ಕೂಡ ಕಾಂಪಿಟೇಟಿವ್ ಸೈಡನ್ನೇ. ಯಾವ ಥರ RR ಜೊತೆಗೆ ಹೇಳಿದ್ನೋ ಅದೇ ರೀತಿ ಮುಂಬೈ ಅಗೇನ್ಸ್ಟ್ನು ಕೂಡ ಕಾಣಿಸ್ತಿದೆ, ಸ್ಟ್ರಾಂಗಾಗಿ ಕಾಣಿಸ್ತಿದೆ. ಹೌದು, ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇರ್ಬೋದು ಮುಂಬೈ ಇಂಡಿಯನ್ಸ್ ಅವರು, ಬಟ್ ಆದರೂ ಕೂಡ ಸ್ಟ್ರಾಂಗ್ ಆಗೇ ಕಾಣಿಸ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಅವರು ಅವರ ಹೋಮಲ್ಲಿ ಯಾವಾಗಿದ್ರು ಕೂಡ ಒಂಥರ ಕಿಂಗ್ಗಳೇನೆ. ಬಟ್ ಆದರೆ ಲಾಸ್ಟ್ ಸೀಸನ್ನು RCB ಹೋಗ್ಬಿಟ್ಟು ಕಿಂಗ್ಗಳನ್ನೆಲ್ಲ ಮಟ್ಟ ಹಾಕ್ಬಿಟ್ಟು ಬಂದಿದ್ರು. ಹೋಮ್ಗಳಲ್ಲಿ ಇನ್ನೇನು 7 ಮ್ಯಾಚು 7 ಹೋಮ್ ಮ್ಯಾಚ್ನ ಗೆದ್ದಿದ್ವಿ ಲಾಸ್ಟ್ ಸೀಸನು. ಸೊ ಅದಕ್ಕಿಂತ ಬೇಕಾದ್ರೆ ರೆಕಾರ್ಡ್ ಬೇರೆ ಕ್ರಿಯೇಟ್ ಮಾಡಿಬಿಟ್ಟಿದ್ವಿ. ಬಟ್ ಈ ಸೀಸನು ಹೋಮ್ ಮ್ಯಾಚ್ನ ಸೋತಿದ್ವಿ, ಅವೇ ಮ್ಯಾಚ್ನ ಸೋತಿದ್ವಿ. ಅವೇ ಮ್ಯಾಚ್ನ ಲಾಸ್ಟ್ ಸೀಸನ್ ಎಲ್ಲ ಗೆದ್ದಿದ್ವಿ. ಸೊ ಈ ಸೀಸನ್ ಏನು ಮಾಡ್ತೀವಿ, ಮುಂಬೈ ಅಗೇನ್ಸ್ಟು 2 ಹೋಮ್ ಗೆದ್ದಿದ್ದೀವಿ. ಇವಾಗ ಒಂದು ಅವೇ ಉಣಿಸ್ಕೊಂಡಿದ್ದೀವಿ. ಇನ್ನೂ ಒಂದು ಅವೇ ಹೋಗ್ಬಿಡ್ತು ಅಂದರೆ ಅವೇ ಲತ್ತೆ ಆಗೋಗ್ಬಿಡುತ್ತೆ ಈ ಸೀಸನು. ಸೊ ಈ ಮ್ಯಾಚ್ನ ಗೆದ್ದು ರಾರಾಜಿಸಬೇಕು. ರೀಸೆಂಟ್ ಗೇಮ್ಸ್ಗಳನ್ನ ನೋಡ್ತು ಅಂದರೆ RCB ಪರವಾಗಿಲ್ಲ ಡಾಮಿನೇಟ್ ಮಾಡಿದೆ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು. ಪಾಸ್ಟ್ 8 ಮ್ಯಾಚ್ನ ಗಮನಿಸ್ತು ಅಂತಂದರೆ RCB 5 ಮ್ಯಾಚ್ನ ಗೆದ್ದಿದೆ. ಸೊ ಅದರಿಂದ ಕಂಪ್ಯಾರಿಸನ್ ತೊಗೊಂಡು ನೋಡ್ತು ಅಂತ ಅಂದಾಗ, ರೀಸೆಂಟ್ ಸ್ಟ್ಯಾಟ್ಸ್ ಎಲ್ಲ ತೊಗೊಂಡು ನೋಡ್ತು ಅಂದಾಗ ಪರವಾಗಿಲ್ಲ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು ಬೆಟ್ರಾಗಿ ಪರ್ಫಾರ್ಮ್ ಮಾಡಿದೆ ನಮ್ಮ RCB ಅಂತ ಅನ್ಕೊಬೋದು. ಬಟ್ ಇವತ್ತು ನಡೀತಿರೋದು ಡಬಲ್ ಹೆಡರು. ಮೊದಲನೇ ಮ್ಯಾಚು GT ವರ್ಸಸ್ LSG ಅವರ ಹೋಮ್ ವೆನ್ಯೂ ಆಗಿರುವಂಥ ಎಕನಾ ಸ್ಟೇಡಿಯಮಲ್ಲಿ ನಡೀತಾ ಇರುವಂಥ ಮ್ಯಾಚು. ಸೊ ಇಲ್ಲಿ LSG ಅವರು ಕೂಡ ಗೆದ್ಬಿಟ್ಟು ಬರ್ತಾ ಇದ್ದಾರೆ, GT ಅವರು ಕೂಡ ಒಂದು ಕ್ಲೋಸ್ ಗೇಮ್ನ ಗೆದ್ಬಿಟ್ಟು ಬರ್ತಿದ್ದಾರೆ. ಎರಡೂ ಕೂಡ ಕ್ಲೋಸ್ ಗೇಮೇ ಆಗಿತ್ತು. ಮುಕುಲ್ ಚೌಧರಿ ಯಾವ ಥರ ಫಿನಿಶ್ ಮಾಡಿದ್ರು ಅಂತಂದರೆ ಸೈಕ್ ಫಿನಿಶ್ ಆಗಿತ್ತು. GT ಅವರು ಕೂಡ ಸಿಕ್ಕಾಪಟ್ಟೆ ಲಾಸ್ಟ್ ಬಾಲಲ್ಲಿ ಫಿನಿಶ್ ಆದಂಥ ಮ್ಯಾಚು ಯಾರು ತಾನೇ ಮರಿತಾರೆ ಗುರು, ಆ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟು. ಸೊ ಸೈಕ್ ವಿನ್ನ ಪಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದರೆ ಆಫ್ಟರ್ ಯೆಸ್ಟರ್ಡೇಸ್ ಮ್ಯಾಚ್ CSK ಅವರು ಸ್ವಲ್ಪ ಮಟ್ಟಿಗೆ ರೈಸ್ ಆಗಿದ್ದಾರೆ. ಯಾಕೆಂದರೆ ಒಂದು ಮ್ಯಾಚ್ನ ಗೆದ್ದಿದ್ದಾರೆ. ಸೋಲಿಲ್ಲದ ಸರದಾರರು ಅಂತ ಹೆಸರಾಗಿರುವಂಥ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ಪಂಜಾಬ್ ಕಿಂಗ್ಸ್ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಒಂದು ಮ್ಯಾಚ್ ಸೋತೋಗ್ಬಿಟ್ಟಿಲ್ಲ ಅಂತಂದರೆ ಒಂದು ಮ್ಯಾಚ್ ಏನಾದರೂ ಮಳೆ ಬಂದು ನಿಂತೋಗಿರಲಿಲ್ಲ ಅಂತಂದಿದ್ದಾರೆ ಪಂಜಾಬ್ ಕಿಂಗ್ಸ್ ಇನ್ನೂ ಬೆಟ್ರಾಗೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರೋರು. ಬಟ್ ನೆಟ್ ರನ್ ರೇಟನ್ನ ಆಧಾರದ ಮೇಲೆ ಖಂಡಿತ ರಾಜಸ್ಥಾನ್ ರಾಯಲ್ಸ್ ಅವ್ರನ್ನೇ ಮೇಲೆ ಇರೋರು. KKRಗೆ 1 ಪಾಯಿಂಟ್ನ ಭಿಕ್ಷೆ ಸಿಕ್ಕಿದೆ ಇಲ್ಲಿ. ಅದನ್ನು ಕೂಡ ಲಾಸ್ಟ್ ಪೊಸಿಷನಲ್ಲಿ ಕಚ್ಕೊಂಡಿದ್ದಾರೆ. ಸೊ 4ಕ್ಕೆ 4 ಮ್ಯಾಚು ಓದಂಗೆ ಲೆಕ್ಕ. CSK 1 ಮ್ಯಾಚನ್ನು ಗೆದ್ದಿದ್ದಾರೆ. ಮುಂಬೈ ಇಂಡಿಯನ್ಸು ಏನು ಮಾಡಿದ್ರೆ ಗೊತ್ತಿಲ್ಲ. ಮುಂಬೈ ಇಂಡಿಯನ್ಸ್ ಇಲ್ಲಿಂದ ರೈಸ್ ಆಯಿತು ಅಂತ ಇವತ್ತೇನಾದ್ರು ಗೆದ್ರು ಅಂತಂದರೆ ವಿತ್ ಬೆಟರ್ ರನ್ ರೇಟ್ ಏನಾದ್ರು ಗೆದ್ರು ಅಂತ ನಾವು 4ನೇ ಪೊಸಿಷನ್ ಕೂಡ ಬರುವಂಥ ಚಾನ್ಸ್ ಇದೆ. ಇಲ್ಲ ಅಂದರೆ 5ನೇ ಪೊಸಿಷನ್ಗೆ ಅಟ್ಲೀಸ್ಟ್ ಬರುವಂಥ ಚಾನ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಗೆದ್ರು ಅಂದಮೇಲೆ. ಸೋತ್ರು ಅಂದರೆ ಇನ್ನೇನು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ಗುರು. ವರ್ಷಾಗಿ ಆಡಿದ್ದಾರೆ ಅಂತ ಅನ್ಕೋಬೇಕಷ್ಟೇ. ಹ್ಯಾಟ್ರಿಕ್ ಸೋಲೋದೇನು ಸುಮ್ಮನೆ ಅಲ್ಲಿ IPL ಅಲ್ಲಿ, ಅದು ಮುಂಬೈ ಇಂಡಿಯನ್ಸ್ ಅಂತ ಟೀಮು. ಸೊ ಇವತ್ತು ಅವ್ರಿಗಿರೋವಂಥ ಒಂದು ಟೀಮ್ಗಾದರೂ ಅವರು ಗೆದ್ದು ತೋರಿಸ್ಬೇಕು ಅವರ ಹೋಮಲ್ಲಿ. ಅಂದರೆ ಏನಪ್ಪ ಹೇಳ್ತೀನಿ RCB ಸೋಲ್ಬೇಕು ಅಂತ ಅಲ್ಲ, ಅವರು ನಮಗೆ ಕಾಂಪಿಟೇಷನ್ ಕೊಡಬೇಕು, ಗೆಲ್ಲೋ ಥರ ಕಾಂಪಿಟೇಷನ್ ಕೊಡಬೇಕು, ಫೈಟ್ ಕೊಡಬೇಕು. RCB ಬಿಟ್ಕೊಂಡು ಕೊಡುವಂಥ ಸೀನೇ ಇಲ್ಲ. RCB ಲಾಸ್ಟ್ ಮ್ಯಾಚ್ ಏನೇ ಸೋತಿರ್ಬೋದು ರಾಜಸ್ಥಾನ್ ರಾಯಲ್ಸ್ ಮೇಲೆ, ಬಟ್ ಆದರೂ RCB ಟೀಮು ಕ್ವಾಲಿಟಿ ಟೀಮ್ ಇದೆ. ರಾಜಸ್ಥಾನ್ ರಾಯಲ್ಸ್ಗಿಂತ ಕ್ವಾಲಿಟಿ ಟೀಮ್ ಇದೆ ಅಂತ ನಾನು ಹೇಳ್ತೀನಿ. ಏನೋ ಲಾಸ್ಟ್ ಮ್ಯಾಚ್ ಹಿಂಗೆ ಆಗಿದೆಯಪ್ಪ ನಮ್ಮದು, ಬಿಟ್ಕೊಂಡು ಕೊಡೋಕ್ಕಾಯ್ತದೆ ನಮ್ಮ ಟೀಮ್ನ? ಇಲ್ಲ, ಸೀನೇ ಇಲ್ಲ. RCB ಟೀಮು ಯಾವತ್ತೂ ಸ್ಟ್ರಾಂಗ್ ಆಗೇ ಇದೆ. ಅಂದರೆ ಲಾಸ್ಟ್ ಸೀಸನಿಂದ ನೋಡ್ತು ಅಂದರೆ ಸ್ಟ್ರಾಂಗ್ ಆಗೇ ಇದೆ. ಸೊ ಅದನ್ನ ಒಪ್ಕೊಬೇಕು. ಆಪೋನೆಂಟ್ಸು ಕೂಡ ಒಪ್ಕೊಂತಾರೆ. RCB ಟೀಮ್ ಥರ ಟೀಮ್ ಇಲ್ಲ ಗುರು. ನಂಬರ್ 7 ವಿಕೆಟ್ ಬಿದ್ದರೂ ಕೂಡ ಗುದ್ದೋವಂಥ ಬ್ಯಾಟ್ರಿಗಳವ್ರೇ ಅನ್ನೋ ಥರನೇ. ನೋಡಿ, ಲಾಸ್ಟ್ ಮ್ಯಾಚಲ್ಲಿ ನಾವು ಎಷ್ಟು ವಿಕೆಟ್ಗಳನ್ನ ಕಳ್ಕೊಂಡ್ರು ಕೂಡ 200 ಹೊಡಿದ್ವಿ. ಬಟ್ ಅದೇ ಬೇರೆ ಟೀಮ್ಗಳು ಒಂದೊಂದು ವಿಕೆಟ್, ನೆನ್ನೆ ಹೇಳ್ದಲ್ಲಪ್ಪ, 1 ವಿಕೆಟ್ನ ಕಳ್ಕೊಂಡ್ರು ಅಷ್ಟು ಸ್ಕೋರ್ನ ಹೊಡೆಯೋದಕ್ಕೆ ಆಗೋದಿಲ್ಲ. ಸೊ ಆ ಥರ ಟೀಮ್ಗಳನ್ನ ಕೂಡ ನಾವು ನೋಡಿದ್ದೀವಿ. ಸೊ ಓಕೆ, ಆ ಟೀಮ್ ಬಗ್ಗೆ ಈ ಟೀಮ್ ಬಗ್ಗೆ ಎಲ್ಲ ಮಾತಾಡೋದು ಸಾಕು. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಫಸ್ಟ್ ಮ್ಯಾಚ್ ಬಗ್ಗೆ LSG ವರ್ಸಸ್ GT. ಈ ಮ್ಯಾಚು ಏನಾಗುತ್ತೆ ಎಕನಾ ಸ್ಟೇಡಿಯಮಲ್ಲಿ. ಇಲ್ಲಿ ಹೈಟ್ ಟು ಹೈಟ್ ಸ್ಟ್ಯಾಟ್ಸ್ ಅಂತ ಬಂದಾಗ ಓವರಾಲ್ ಆಗಿ 7 ಮ್ಯಾಚ್ ಆಗಿದ್ದರೆ 4 ಮ್ಯಾಚ್ನ ಗೆದ್ದಿದ್ದಾರೆ GT ಅವರು, 3 ಮ್ಯಾಚ್ನ ಗೆದ್ದಿದ್ದಾರೆ ಗುಜರಾತ್ ಟೈಟನ್ಸ್ ಅವರು, ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಸೊ ಇಲ್ಲಿ ಆಲ್ಮೋಸ್ಟ್ ಈಕ್ವಲ್ ಆಗಿದೆ ಒಂಥರ ಸ್ಟ್ಯಾಟ್ಸ್ ನೋಡ್ತು ಅಂದರೆ. ಇಲ್ಲಿ ಬ್ಲ್ಯಾಕ್ ಸಾಯಿಲ್ ವಿಕೆಟು ಕೂಡ ಆಗಿದೆ. ಆದ್ದರಿಂದ ಇಲ್ಲಿ ಅಷ್ಟರ ಮಟ್ಟಿಗೆ ನಾವು ಹೆವಿ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿರುತ್ತೆ. ನಜ್ಜಿ ಹಾಕೊಂಡು ಹಾಕ್ಬಿಡ್ತಾರೆ, ದೊಡ್ಡ ಸ್ಕೋರ್ ಬರುತ್ತೆ ಅಂತ ಅಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಆವ್ರೇಜ್ ಕ್ವಶ್ನಿಂಗ್ ಸ್ಕೋರ್ ಬಂದ್ಬಿಟ್ಟು 170 ಇದೆ. ಬಟ್ ಆದರೂ ಕೂಡ ಲಾಸ್ಟ್ ಸೀಸನು ಬ್ಯಾಟಿಂಗ್ ಅಂತ ಬಂದಾಗ ಚೆನ್ನಾಗೇ ಆಗಿತ್ತು. ಲಾಸ್ಟ್ ಸೀಸನ್ ಸ್ಪಿನ್ನರ್ಸ್ಗಳು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾಯಿದ್ರು. ಯೂಶಲಿ ಇಲ್ಲಿ ಸ್ಪಿನ್ನರ್ಸ್ಗಳು ಸುಮಾರು ಜನ ಡಾಮಿನೇಟ್ ಮಾಡ್ತಾರೆ. ಬಟ್ ಆದರೆ ರೀಸೆಂಟ್ ಗೇಮ್ಸ್ಗಳಂತ ನೋಡಿದಾಗ ಬ್ಯಾಟರ್ಸ್ಗಳು ಕೂಡ ಡಾಮಿನೇಟ್ ಮಾಡಿರುವಂಥ ಉದಾಹರಣೆಗಳೆಲ್ಲ ಇದ್ದಾವೆ. ಇಲ್ಲಿ ಟಾಸ್ ಗೆದ್ದರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡವರು ಸಿಕ್ಕಾಪಟ್ಟೆ ಜನ ಗೆಲ್ತಾಯಿದ್ರು.
ಸಿಕ್ಕಾಪಟ್ಟೆ ಟೀಮ್ಗಳು ಗೆಲ್ತಾ ಇದ್ವಿ ಈ ಹಿಂದೆ. ಬಟ್ ಲಾಸ್ಟ್ ಇದೊಂದು ಟ್ರೆಂಡ್ ಹೆಂಗಿದೆ ಅಂದರೆ ಟಾಸ್ ಗೆದ್ದವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳೋದಲ್ಲ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಸುಮಾರು ಜನ ಗೆದ್ದಿದ್ದಾರೆ. ಇಲ್ಲಿ 39% ವಿನಿಂಗ್ ಪಾಸಿಬಿಲಿಟಿ ಇದೆ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ, ಆ್ಯಂಡ್ 61% ವಿನಿಂಗ್ ಪಾಸಿಬಿಲಿಟಿ ಇದೆ ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರೆ. ಮಧ್ಯಾಹ್ನದ ಮ್ಯಾಚ್ ಆಗಿರೋದ್ರಿಂದ ಬ್ಯಾಟಿಂಗ್ ಫಸ್ಟ್ ಆಡಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇರೋದಿಲ್ಲ, ಯಾಕಂದರೆ ಡ್ಯೂ ಫ್ಯಾಕ್ಟರ್ ಏನು ಎಫೆಕ್ಟು ಮಾಡೋದಿಲ್ಲ ಈ ಗೇಮಿಗೆ. ಸೊ ಇಲ್ಲಿ ಮುಕುಲ್ ಚೌಧರಿ ಮುಗಿಸಿರುವಂಥ ಮ್ಯಾಚ್ ಆಗಿರ್ಬೋದು, ಖಂಡಿತ ನೆನಪಲ್ಲಂತೂ ಇದ್ದೇ ಇರುತ್ತೆ GT ಅವರಿಗೆ ಯಾವ ಥರ ಫಿನಿಶ್ ಮಾಡಿದ್ರು ಅಂತ. ಡೆತ್ತಲ್ಲಿ ಬಂದ್ಬಿಟ್ಟು ಆ ಥರ ಬಾಟಮಲ್ಲಿ ಬಂದ್ಬಿಟ್ಟು ಒಬ್ಬರೇ ನಿಂತ್ಕೊಂಡು ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಎತ್ಕೊಂಡು ಹೋಗುವಂಥ ಅಬಿಲಿಟಿ ನೋಡಿ. ಇವ್ರು ಗೆದ್ದಿರುವಂಥ ಮ್ಯಾಚ್ ನೋಡಿ ಹೆಂಗಿದೆ ಅಂತ. ರಿಷಬ್ ಅಂತ ಒಂದು ಮ್ಯಾಚ್ನ ಫಿನಿಶ್ ಮಾಡಿದ್ರು ಬಾಟಮಿಗೆ ಬಂದ್ಬಿಟ್ಟು, ಇವ್ರು ಕೂಡ ಒಂದು ಮ್ಯಾಚ್ನ ಲಾಸ್ಟಿಗೆ ಬಂದ್ಬಿಟ್ಟು ಫಿನಿಶ್ ಮಾಡಿದ್ರು. ಗೆದ್ದಿರುವಂಥ ಎರಡು ಮ್ಯಾಚ್ನು ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ಗೆ ಬಂದ್ಬಿಟ್ಟು ಬಾಟಮಿಗೆ ಬಂದ್ಬಿಟ್ಟು ಫಿನಿಶ್ ಮಾಡಿರುವಂಥ ಮ್ಯಾಚು. ದಿಲ್ದಾರಾಗೆ ಅಂದರೆ ಅದ್ದೂರಿಯಾಗೆ ಯಾವ ಮ್ಯಾಚನ್ನು ಕೂಡ ಇನ್ನೂ ಸಹ ಗೆದ್ದಿಲ್ಲ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಆ್ಯಂಡ್ ಗುಜರಾತ್ ಟೈಟನ್ಸ್ನು ಕೂಡ ಅಷ್ಟೇ ಬಾಟಮಿಗೆ ಬಂದು ಲಾಸ್ಟ್ ಬಾಲ್ ಆದಂಥ ಫಿನಿಶ್ ಅವರಿಗೆ. 2 ಮ್ಯಾಚ್ನ ಸೋತು 1 ಮ್ಯಾಚ್ ಗೆದ್ಬಿಟ್ಟು ಬರ್ತಾ ಇರೋಂಥವ್ರು, ಇವ್ರು 2 ಮ್ಯಾಚ್ನ ಗೆದ್ದು 1 ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇರೋಂಥವ್ರು. ಸೊ ಚೆನ್ನಾಗೇ ಕಾಣಿಸ್ಕೊಂಡ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಹಂಗೆ ನೋಡೋಕೆ ಹೋಯ್ತು ಅಂದರೆ ಗುಜರಾತ್ ಟೈಟನ್ಸ್ಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಸೊ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂತಾರೆ, ಶುಭನ್ ಗಿಲ್ಲು ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಡೀಸೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಜಾಸ್ ಬಟ್ಲರ್ ಬೇರೆ ಅವರ ಫಾರ್ಮಿಗೆ ರಿಟರ್ನ್ ಆಗಿದ್ದಾರೆ. ಆ್ಯಂಡ್ ಆಯುಷ್ ಬದೋನಿ ಜೊತೆಗೆ ಇವ್ರು ಆಡ್ತಿರೋದು, ಮುಕುಲ್ ಚೌಧರಿ ಆಡ್ತಿರೋದು ನೋಡ್ತಾರೆ. ಇವರ ಟಾಪ್ ಆರ್ಡರ್ ಕೂಡ ಸಾಕಾಗಿದೆ, ಮಿಚೆಲ್ ಮಾರ್ಷ್ ಜೊತೆಗೆ ಮಾಕ್ರಮ್ಮು. ಸೊ ಇವರೇನೋ ಅದ್ದೂರಿ ಸ್ಟಾರ್ಟ್ನ ಕೊಡ್ತು ಅಂತಾರೆ ಲಕ್ನೋ ಸೂಪರ್ ಜೈಂಟ್ಸ್ಗೆ. ನಿಕ್ಲಸ್ ಪೂರನ್ ಇನ್ನೂ ಫಾರ್ಮಿಗೆ ಬಂದಿಲ್ಲ. ಸೊ ಅವರು ಏನೋ ಫಾರ್ಮಿಗೆ ಬಂತು ಅಂತಂದರೆ ಇವ್ರಿಗಿಂತ ಒಂದು ಡೆಡ್ಲಿ ಟೀಮ್ ಇನ್ನೂ ಒಂದಿಲ್ಲ ಅನ್ನೋ ಥರ ಕಾಣಿಸ್ಬಿಡುತ್ತೆ ಬ್ಯಾಟಿಂಗ್ ಅಟ್ಯಾಕ್ ಅಂತ ಬಂದಾಗ. ನಿಕ್ಲಸ್ ಪೂರನ್ ಅದು ಯಾವಾಗ ಫಾರ್ಮಿಗೆ ಬರ್ತಾರೆ ಅಂತ ಗೊತ್ತಿಲ್ಲ, ಇವತ್ತೇ ಬರ್ತಾರಾ ಅಥವಾ ಇನ್ನೂ ಗೋಯಿಂಗ್ ಫಾರ್ವರ್ಡ್ ಬರ್ತಾರಾ ಅಥವಾ ಬರೋದೇ ಇಲ್ವ ಈ ಟೂರ್ನಮೆಂಟಲ್ಲಿ. ಯಾವ ಮ್ಯಾಚು ಕೂಡ ರನ್ಸ್ ಹೊಡೆದಿಲ್ಲ ಅದೇ ನಿಕ್ಲಸ್ ಪೂರನು, ಚೊತೆ ಆಗಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಕ್ಲಸ್ ಪೂರನ್ ಅವರ ಬ್ಯಾಟಿಂದ ರನ್ಸ್ನ. ರಿಷಬ್ ಅಂತೂ ಒಂದು ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. ಸೊ ಎಲ್ಲ ಕಲೆಕ್ಟಿವ್ ಆಗಿ ಸೇರ್ಕೊಂತು ಅಂತಂದರೆ ಖಂಡಿತ ನನ್ನ ಪ್ರಕಾರ ಸ್ಟ್ರಾಂಗ್ ಆಗಿ ಕಾಣಿಸಿದರೆ LSG ಅವರು ಆನ್ ಪೇಪರ್ ಸಖತ್ತಾಗಿ ಕಾಣಿಸಿದ್ರೆ. ಆದ್ದರಿಂದ ಇವತ್ತು ನನ್ನ ಪ್ರಕಾರ ಕಾನ್ಫಿಡೆನ್ಸ್ ಇದೆ ನನಗೆ, LSG ಅವರು ಅವರ ಹೋಮ್ ವೆನ್ಯೂಲಿ ಗೆಲ್ತಾರೆ. GT ಅವರು ಲಾಸ್ಟ್ ಮ್ಯಾಚ್ನ ಗೆದ್ದಿದ್ರು ಸಹ ಈ ಮ್ಯಾಚ್ನ ಸೋಲ್ತಾರೆ ಅಂತ ಅನ್ನಿಸಿದೆ, ಏನೇ ಟೀಮ್ ಇದ್ರೂ ಕೂಡ. ಇನ್ನು RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ವಿಚಾರಕ್ಕೆ ಬಂತು ಅಂತಂದರೆ ಐಕಾನಿಕ್ ವಾಂಖೆಡೆ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಮುಂಬೈ ಇಂಡಿಯನ್ಸ್ ಅವರು ಯಾವತ್ತಿದ್ರು ಕೂಡ ಡಾಮಿನೇಟ್ ಮಾಡಿದ್ದಾರೆ. ಬಟ್ ಲಾಸ್ಟ್ ಸೀಸನ್ ಆಯಿತು ಅಂತಂದರೆ ಖಂಡಿತ RCB ಅವರು ಡಾಮಿನೇಟ್ ಮಾಡಿದರೆ, ಹೋಗ್ಬಿಟ್ಟು ಅವರ ಹೋಮಲ್ಲಿ ಹೊಡೆದ್ಬಿಟ್ಟು ಬಂದಿದ್ದಾರೆ. ಹೈಟ್ ಸ್ಟ್ಯಾಟ್ಸ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸೈಕಾಗಿ ಇಟ್ಕೊಂಡಿದ್ದಾರೆ ಇವರು. 32 IPL ಮ್ಯಾಚ್ ಆಗಿರೋದು, 22 ಮ್ಯಾಚ್ನ ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್. ಕೇವಲ 10 ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ ನಮ್ಮ RCB. ರೀಸೆಂಟಾಗಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಆಡಿದ್ದಾರೆ ನಮ್ಮ RCB. ಬಟ್ ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ ಅಜಾಗ ಜಾಂತರ 22-10 ಅಂತಂದರೆ ಆಲ್ಮೋಸ್ಟ್ ಅರ್ಧನೂ ಕೂಡ ಇಲ್ಲ, 50% ಕೂಡ ಇಲ್ಲ. ಅಷ್ಟು ಸಖತ್ತಾಗಿ ಸೈಕಾಗೆ ಪರ್ಫಾರ್ಮ್ ಮಾಡೋದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಮುಂಬೈ ಇಂಡಿಯನ್ಸು. ಬಟ್ ಹಿಸ್ಟ್ರಿ ಇಸ್ ಎ ಹಿಸ್ಟ್ರಿ. ಇವತ್ತು ಮಾಡಬೇಕಾಗಿರೋದಲ್ಲ ಮಿಸ್ಟ್ರಿ, ಇವತ್ತಿಗೆ ತೋರಿಸ್ಬೇಕು, ಆ್ಯಕ್ಟಿವ್ ಆಗಿ ಆಡ್ತಾ ಇರೋದು ತೋರಿಸ್ಬೇಕು. ಹಿಂದೆ ಆಗಿರೋದು ಕಥೆಗಳು ಪುರಾಣಗಳೆಲ್ಲ ಯಾರೂ ಕೂಡ ಕೇಳೋದಿಲ್ಲ. 1 ಮ್ಯಾಚ್ ಅಟ್ ಎ ಟೈಮ್, 1 ಡೇ ಅಟ್ ಎ ಟೈಮ್ ತೊಗೊಂಡು ಹೋಗಬೇಕಾಗುತ್ತೆ. RCBನೇ ಆಗಿರಲಿ ಮುಂಬೈ ಇಂಡಿಯನ್ಸ್ ಆಗಿರಲಿ, ಎರಡೂ ಕೂಡ ಕ್ವಾಲಿಟಿ ಇರುವಂಥ ಸೈಡು. ನಾನೇ ಹೇಳಿದ್ದೀನಿ ಈ 2 ಸೈಡು ಪಕ್ಕ ಪ್ಲೇ ಆಫ್ಸಿಗೆ ಎಂಟ್ರಿ ಕೊಡುತ್ತೆ ಅಂತ ನಾನು ಮುಂಚೆನೇ ಹೇಳಿಬಿಟ್ಟಿದ್ದೀನಿ. ಇವಾಗಲೂ ಕೂಡ ಅದ್ರ ಜೊತೆಗೇ ಸ್ಟೇ ಮಾಡಿದ್ದೀನಿ. ಮುಂಬೈ ಇಂಡಿಯನ್ಸ್ ನನಗೆ ಡಬ್ಬಾ ಥರ ಅಂತೂ ಕಾಣಿಸ್ತಾ ಇಲ್ಲ. ಇವತ್ತು ಸೋಲ್ಬೋದು, ಮುಂಬೈ ಇಂಡಿಯನ್ಸ್ ಇವತ್ತು ಸೋದರೂ ಸಹ ನಾನು ಪ್ಲೇ ಆಫ್ಸಿಗೆ ಎಂಟ್ರಿ ಕೊಡುವಂಥ ಚಾನ್ಸ್ ಇದೆ ಅಂತಲೇ ಹೇಳ್ತೀನಿ. ಯಾಕಂದರೆ ಸ್ಲೋ ಸ್ಟಾರ್ಟರ್ಸ್ ಮುಂಬೈ ಇಂಡಿಯನ್ಸ್ ಅಂತಲೇ ಹೆಸರು ವಾಸಿಯಾಗಿರುವಂಥವ್ರು. ಸೊ ನುಸ್ಲುಕೊಂಡು ಹಂಗೂ ಹಿಂಗೂ ಬಂದರೂ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ದಿನ ಕೂಡ ಅವ್ರಿಗೆ ಒಂದು ಸ್ವಲ್ಪ ಜಸ್ಟಲ್ಲಿ ಮಿಸ್ ಆಯಿತು, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಬರ್ಬೋದಾಗಿತ್ತು. ಬಟ್ ಇಟ್ಬಿಟ್ಟು ಕಳಿಸಿದ್ವಿ ನಾವೇನೇ. ಸೊ ಮುಂಬೈ ಇಂಡಿಯನ್ಸಿಗೆ ಪರವಾಗಿಲ್ಲ, ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಾವು RCB ರೀಸೆಂಟ್ ಗೇಮ್ಸ್ಗಳೆಲ್ಲ ಗಮನಿಸ್ತು ಅಂತ ಅಂದಾಗ. ಸೊ ಇಲ್ಲಿನ ವಿಕೆಟ್ ವಿಚಾರಕ್ಕೆ ಬಂತು ಅಂದರೆ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇದೆ 170 ಆ್ಯಂಡ್ ಅಬೋವ್. ಇದೊಂಥರ ಅಣ್ಣ ತಮ್ಮ ಅಂತ ಹೇಳ್ತೀವಲ್ಲ, ಚಿನ್ನಸ್ವಾಮಿ ಮತ್ತು ವಾಂಖೆಡೆ. ಬೌಂಡ್ರೀಸ್ ಕೂಡ ಸ್ವಲ್ಪ ಶಾರ್ಟ್ ಬೌಂಡ್ರೀಸೇ. ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಹೆವಿ ರನ್ ಫ್ಲೋ ಸಿಗುತ್ತೆ ಅಂತ ಈ ಒಂದು ಗೇಮಲ್ಲಿ. ಫಸ್ಟ್ ಮ್ಯಾಚಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಸೆಕೆಂಡ್ ಮ್ಯಾಚಲ್ಲಿ ರನ್ಸ್ಗಳು ಅದ್ದೂರಿಯಾಗೆ ಬರುವಂಥ ಚಾನ್ಸಸ್ಸು ಇದೆ ಎರಡು ಎಂಡಲ್ಲೂ ಕೂಡ. ಆ್ಯಂಡ್ ಇದು ಸೇಮ್ ಒಂಥರ ಚಿನ್ನಸ್ವಾಮಿ ಇದ್ದಂಗೆ ಇಲ್ಲಿ ಚೇಸಿಂಗ್ ಟೀಮಿಗೆ ಸಿಕ್ಕಾಪಟ್ಟೆ ಈಸಿ ಇರುತ್ತೆ. ಟಾಸ್ಕ್ ಎತ್ತ ಟೀಮು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ಳೋದು. ಅದು ಈವ್ನಿಂಗ್ ಗೇಮ್ ಆಗೋದ ಡ್ಯೂ ಫ್ಯಾಕ್ಟರ್ ಕೂಡ ಖಂಡಿತ ಇಲ್ಲಿ ಬಂದೇ ಬರುತ್ತೆ. ಆದ್ದರಿಂದ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಇಲ್ಲಿ ಚೇಸಿಂಗ್ ಟೀಮ್ಗಳಿಗೆ ಆಲ್ಮೋಸ್ಟ್ ಹೆವಿ ಚಾನ್ಸ್ ಇದೆ ಅಂತ ಹೇಳಬೇಕು. ಚಿನ್ನಸ್ವಾಮಿಲಿ ಹೆಂಗಿದೆಯೋ ಎಷ್ಟು ಸ್ಕೋರ್ ಹೊಡೆದ್ರೂ ಕೂಡ ಇಲ್ಲಿ ಸೇಫ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಅದೇ ರೀತಿ ಚಿನ್ನಸ್ವಾಮಿಲಿ ಹೇಳೋ ಹಾಗೇ ಇಲ್ಲೂ ಕೂಡ ಎಷ್ಟು ಸ್ಕೋರ್ ಹೊಡೆದ್ರೂ ಕೂಡ ಹೇಳೋದಕ್ಕಾಗೋದಿಲ್ಲ ಇದು ಸೇಫ್ ಗೇಮ್ ಅಂತ. 220 230 ಇವೆಲ್ಲ ಸೇಫ್ ಅಂತ ಹೇಳೋದಕ್ಕೆ ಆಗಲ್ಲ. ಹೆಂಗೆ ಬೇಕಾದ್ರೂ ಚೇಸ್ ಆಗ್ಬೋದು. ನೋಡೋಲ್ಲಪ್ಪ ಪಂಜಾಬ್ ಕಿಂಗ್ಸ್ ಯಾವ ಥರ ಚೇಸ್ ಮಾಡಿದ್ರು ಅಂತ. ಅಲ್ಲ ಗುರು, ಪಂಜಾಬ್ ಕಿಂಗ್ಸ್ ಯಾವ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಿದ್ದಾರೆ ಅಂತಂದರೆ 10 ಗೇಮ್ ಹೊಡೆದಿದ್ದಾರೆ ಗುರು, 200+ ಚೇಸ್ನ. ನಜ್ಜಿ ಸೈಕ್ ಅಂತ ಅಂದ್ಕೊಳ್ಳಿ. ಯಾವ ಟೀಮು ಕೂಡ ಆ ಥರನೂ ಇಲ್ಲ ಅಲ್ಲಿ. ನೆಕ್ಸ್ಟ್ ಇರೋದು ಬಂದ್ಬಿಟ್ಟು 10 ಆದಮೇಲೆ 6 ಆ ಥರನೂ ಇಲ್ಲ ಅಲ್ಲಿ ಯಾರೂ ಕೂಡ. ಸೈಕ್ ಆಟನ ಆಡ್ತಾ ಇದ್ರಲ್ಲಿ ಪಂಜಾಬ್ ಕಿಂಗ್ಸ್ ಅವರು. ಸೊ ಇವತ್ತಿನ ಗೇಮ್ ವಿಚಾರಕ್ಕೆ ಬಂತು ಅಂದರೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರುತ್ತೆ. ಇವತ್ತು ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಮೇಲೆ ನನಗೇನೋ ಅನ್ನಿಸ್ತಾ ಇದೆ, ಇವತ್ತು ವಿರಾಟ್ ಕೊಹ್ಲಿ ಅವರು ಸೈಕಾಗಿ ಆಡ್ಬೋದು ಅಂತ. ವಿರಾಟ್ ಕೊಹ್ಲಿ ಬಿಡ್ತು ಅಂದರೆ ಇವತ್ತು ರಜತ್ ಪತಿದಾರ್ ಅವ್ರ ಮೇಲೆ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ವಿರಾಟ್ ಆ್ಯಂಡ್ ರಜತ್ ಪತಿದಾರ್ ಇವತ್ತು ಮ್ಯಾಚ್ ವಿನ್ನರ್
ಗೇಮ್ ಚೇಂಜರ್ ಆಗ್ಬೋದು ಅಂತ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಜಾಶ್ ಹೆಸಲ್ವುಡ್ ಅವರು ಒಬ್ಬೆಸ್ತಿ ಇವತ್ತು ಗೇಮ್ ಚೇಂಜರ್ ಆಗ್ಬೋದು ಅಂತ ಅನ್ನಿಸ್ತು. ಜೇಕಬ್ ಡಫಿನ್ ಆಡಿಸಲ್ಲ, ಜಾಶ್ ಹೆಸಲ್ವುಡ್ ಆಡಿಸ್ತಾರೆ. ಈ 3 ಜನ ಮೇಲೆ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ ಈ ಮ್ಯಾಚು ಏನಾದರೂ ಒಂದು ಮಾಡ್ತಾರೆ ಅಂತ. ಯಾಕೆ ಫಿಲ್ಸ್ ಆದಮೇಲೆ ಇಲ್ವಾ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಫಿಲ್ಸ್ ಆದಮೇಲೆ ಕಾನ್ಫಿಡೆನ್ಸ್ ನನಗೆ ಬರ್ತಾ ಇಲ್ಲ ಈ ಮ್ಯಾಚು. ಸೊ ಇನ್ನು ಮುಂಬೈ ಇಂಡಿಯನ್ಸ್ ಅಂತ ಬಂದಾಗ ಖಂಡಿತ ರೋಹಿತ್ ಶರ್ಮಾ ಅವ್ರ ಮೇಲೆ ನನಗೆ ಭಲೇ ಕಾನ್ಫಿಡೆನ್ಸ್ ಇದೆ ಗುರು, ಏನಾದರೂ ಒಂದು ಮಾಡ್ತಾರೆ ಅಂತ. ಆ್ಯಂಡ್ ಒಬ್ಬೆಸ್ತಿ ಸೂರ್ಯಕುಮಾರ್ ಯಾದವ್ ಮೇಲೆ ಇವತ್ತು ಈ ಸೀಸನ್ ಚೆನ್ನಾಗಿಲ್ಲ ಅಷ್ಟೇನಾಗಿ ಸೂರ್ಯಾಗೆ, ಆದರೆ ಇವತ್ತು ಏನೋ ಒಂದು ಎಫೆಕ್ಟಿವ್ ಆಗಿ ಏನೋ ಒಂದು ತೋರಿಸ್ತಾರೆ ಸೂರ್ಯಕುಮಾರ್ ಯಾದವ್ ಅಂತ ಒಂದು ಕಾನ್ಫಿಡೆನ್ಸ್ ಹೇಳ್ತಿದೆ. ರೋಹಿತ್ ಆ್ಯಂಡ್ ಸೂರ್ಯ, ಈ ಕಡೆ ವಿರಾಟ್ ಆ್ಯಂಡ್ ರಜತ್ ಪತಿದಾರ್ ಏನಾರು ಒಂದು ಮಾಡ್ಬೋದು, ಕಮಾಲ್ ಮಾಡ್ಬೋದು ಅಂತ ಅನಿಸಿದೆ. ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ಅವರ ಕಡೆ ನನಗೆ ಅಷ್ಟರ ಮಟ್ಟಿಗೆ ಏನು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಜಸ್ಪ್ರೀತ್ ಬುಮ್ರಾ ಇದ್ರೂ ಕೂಡ ಅಷ್ಟರ ಮಟ್ಟಿಗೆ ನನಗೆ ಇವ್ರು ಗೇಮ್ ಚೇಂಜರ್ ಆಗಿಬಿಡ್ಬೋದು ಅಂತ ಮುಂಬೈ ಇಂಡಿಯನ್ಸ್ ಪರವಾಗಿ ನನಗೆ ಯಾರು ಕೂಡ ಅನ್ನಿಸ್ತಾ ಇಲ್ಲ. ಸೊ ಅದರಿಂದ ಅವರು ಬ್ಯಾಟಿಂಗಿಂದ ಗೆಲ್ಲಬೇಕಾಗತ್ತೆ ಅಂತ ಕಾಣಿಸ್ತಿದೆ. ಬ್ಯಾಟಿಂಗ್ ಅಟ್ಯಾಕ್ ಸಖತ್ತಾಗಿದೆ. RCB ಅಷ್ಟು ಡೆಪ್ತ್ ಇಲ್ಲದೆ ಇರ್ಬೋದು, ಬಟ್ ಇರೋಂಥ ಬ್ಯಾಟಿಂಗ್ ಅಟ್ಯಾಕು ಚೆನ್ನಾಗೇ ಕಾಣಿಸ್ತಿದೆ. ನೆನ್ನೆ ಪ್ಲೇಯಿಂಗ್ 11 ಬಗ್ಗೆ ಅನಲೈಸ್ ಎಲ್ಲ ಮಾಡಿದ್ದೀವಿ, ಮತ್ತೆ ತಿರ್ಗಾ ಪ್ಲೇಯಿಂಗ್ 11 ಹೇಳ್ಕೊಂಬಂದು ಇಲ್ಲಿ ತೋರಿಸೋವಂಥ ಅಗತ್ಯತೆ ಏನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ನೆನ್ನೆ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಡೀಟೇಲ್ಡಾಗಿ ನೋಡಿ. ಸೊ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ ನನಗಂತೂ. ಇವತ್ತಿನ ಮ್ಯಾಚ್ನ RCB ಖಂಡಿತ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು ಅವರ ಹೋಮಲ್ಲಿ ನಾಯಿಗೆ ಹೊಡೆದ್ಬಿಟ್ಟು ಚಚ್ಬಿಟ್ಟು ಗೆಲ್ಲಿಸ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಗಟ್ ಫೀಲಿಂಗ್ ಹೇಳ್ತಿದೆ. ನೆನ್ನೆ 2-2 ಪ್ರಿಡಿಕ್ಷನು ಸಕ್ಸಸ್ ಆಗಿದೆ. ಪಂಜಾಬ್ ಕಿಂಗ್ಸ್ ಹೇಳಿದೆ ಆ್ಯಂಡ್ CSK ಹೇಳಿದೆ. ಇವತ್ತಿನ ಫೇವ್ರೇಟ್ಸ್ ಬಂದ್ಬಿಟ್ಟು ನೋಡ್ತು ಅಂತಂದರೆ ಇವತ್ತಿನ ಫೇವ್ರೇಟ್ಸ್ ಯಾರು ಇಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಫಸ್ಟ್ ಮ್ಯಾಚು LSC ವರ್ಸಸ್ GT, ಬ್ಯಾಕ್ ಟು ಬ್ಯಾಕ್ ಮ್ಯಾಚು ಅವರು ಕೂಡ ಗೆದ್ಬಿಟ್ಟು ಬರ್ತಾ ಇದ್ದಾರೆ. 2 ಮ್ಯಾಚ್ ಅವರು ಕೂಡ ಗೆದ್ದಿದ್ದಾರೆ. ರೀಸೆಂಟಾಗಿ 2 ಮ್ಯಾಚ್ ಗೆದ್ಕೊಂಡು ಬಂದಿದ್ದಾರೆ. ಏನು ಸೋತ್ಬಿಟ್ಟು ಯಾರು ಬರ್ತಾ ಇಲ್ಲ. ಇಲ್ಲಿ ನೋಡ್ತು ಅಂದರೆ RCB ಮುಂಬೈ ಇಂಡಿಯನ್ಸ್ 2 ಸೈಡು ಕೂಡ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಅಂಥ ಮಟ್ಟಿಗೆ ಫೇವ್ರೇಟ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಆದರೂ ಕೂಡ ಸ್ವಲ್ಪ RCB ಫೇವ್ರೇಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರೋದ್ರಿಂದ 2 ಮ್ಯಾಚ್ನ ಕೂಡ ಗೆದ್ದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇವ್ರ ಫೇವ್ರೇಟು. ಫಸ್ಟ್ ಮ್ಯಾಚಲ್ಲಿ ಸ್ವಲ್ಪ LSC ಲೈಟಾಗಿ ಫೇವ್ರೇಟ್, ಯಾಕಂದರೆ 2 ಮ್ಯಾಚ್ನ ಗೆದ್ದಿರೋದ್ರಿಂದ ಅಂತ ಹೇಳಬೇಕು. ಇವತ್ತು ನಾನು ಫೇವ್ರೇಟ್ಸ್ ಜೊತೆಗೆ ಹೋಗ್ತಾ ಇದ್ದೀನಿ. LSG ಜೊತೆಗೆ RCB ಈ ಒಂದು ಮ್ಯಾಚ್ನ ಗೆಲ್ತಾರೆ, ಇವತ್ತಿನ ಡೇನ ಗೆಲ್ತಾರೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಇವತ್ತು ಯಾರ್ಯಾರು ಗೆಲ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಮಗ. ಮತ್ತೆ ಸಿಗುವ.